ಧರ್ಮಸ್ಥಳದ. Yes, my lord. Yes, my lord. ನೆಕ್ಸ್ಟ್. My lord, I beg to appear for the petitioner, my lord. Here, my lord, the respondent police barged into our law offices yesterday night and made an attempt to arrest the petitioner. On being rebuffed, my lord, a 41 notice was served at 10:45 at our office. My lord, I take my lordship to page 14 for a moment. ಸ್ನೇಹಿತರೆ, ಈ ವಿಡಿಯೋ ನೋಡಿದಾಗ ನಿಮಗೆ ಸ್ಪಷ್ಟವಾಗಂತೂ ಗೊತ್ತಾಗ್ತಾ ಇದೆ ವಾಕ್ ಸ್ವಾತಂತ್ರ್ಯಕ್ಕೆ ಸಿಕ್ಕಂತಹ ನ್ಯಾಯ ಅಂತ. ನಮಗೆಲ್ಲ ಗೊತ್ತಿರೋ ಹಾಗೆ ಸೌಜನ್ಯ ವಿಡಿಯೋ ಮುಖಾಂತರ ಧಾರ್ಮಿಕ ಭಾವನೆಗಳಿಗೆ ಧಕ್ಕೆ ಆರೋಪಕ್ಕೆ ಸಂಬಂಧಪಟ್ಟ ಹಾಗೆ ಸಮೀರ್ಗೆ ಕೊಟ್ಟಂಥ ನೋಟಿಸ್ಗೆ ಹೈಕೋರ್ಟ್ ತಡೆಯನ್ನು ಕೊಟ್ಟಿರೋದು. ಆರಂಭದಲ್ಲಿ ಜಡ್ಜ್ ಮಾತನಾಡಬೇಕಾದ್ರೆ ಧರ್ಮಸ್ಥಳ ಹೆಸರನ್ನು ಅವರು ಉಲ್ಲೇಖ ಕೂಡ ಮಾಡ್ತಾರೆ. ಈಗಾಗಲೇ ಸಮೀರ್ ಸಂಬಂಧಪಟ್ಟ ಹಾಗೆ ವಿಡಿಯೋವನ್ನು ನಾಗಪ್ರಸನ್ನ ಅವರು ನೋಡಿರ್ತಕ್ಕಂತಹ ಒಂದು ದಾಖಲೆ ಅವ್ರ ಮಾತುಗಳಲ್ಲೇ ಗೊತ್ತಾಗ್ತಾ ಇದೆ. ಅದೇನೇ ಇರಲಿ, ಅವ್ರು ನೋಡಿರಲಿ ಬಿಡಲಿ, ಆದರೆ ಧರ್ಮಸ್ಥಳ ಸೌಜನ್ಯ ಕೇಸ್ಗೆ ಸಂಬಂಧಪಟ್ಟ ಹಾಗೆ ಒಬ್ಬ ಯೂಟ್ಯೂಬರ್ ಸಮೀರ್ ಮಾಡಿದಂಥ ವಿಡಿಯೋ ಸಂಬಂಧವಾಗಿ ಪೊಲೀಸರು ಸೊಮೋಟೋ ಕೇಸ್ ಸ್ವತಃ ಅವರೇ ದಾಖಲಿಸ್ಕೊಳ್ತಾರೆ. ಯಾರು ಕೂಡ ಡಿಫಾಮೇಷನ್ ಕೇಸ್ ಹಾಕಿಲ್ಲ, ಏನೂ ಇಲ್ಲ. ಅವರೇ ಧಾರ್ಮಿಕ ಭಾವನೆಗೆ ಧಕ್ಕೆ ಆಗುತ್ತೆ ಅನ್ನೋ ಒಂದು ಕೇಸನ್ನು ದಾಖಲು ಮಾಡಿ ಸಮೀರ್ಗೆ ರಾತ್ರೋರಾತ್ರಿ ನೋಟಿಸ್ ಕೂಡ ಜಾರಿ ಮಾಡಿದರು. ಅದಕ್ಕೆ ಕರ್ನಾಟಕ ಹೈಕೋರ್ಟ್ ಗುರುವಾರ ತಡೆಯಾಜ್ಞೆ ನೀಡಿರೋದು. FIR ಪ್ರತಿ ನೀಡದೇ ವಿಚಾರಣೆಗೆ ಹಾಜರಾಗುವಂತೆ ಜಾರಿ ಮಾಡಿದ್ದಂಥ ನೋಟಿಸನ್ನು ಪ್ರಶ್ನೆ ಮಾಡಿ ಸಮೀರ್ ಕೂಡ ಅರ್ಜಿಯನ್ನು ಸಲ್ಲಿಸಿದರು. ಇದರ ವಿಚಾರಣೆ ನಡೆಸಿದಂತಹ ನ್ಯಾಯಮೂರ್ತಿಯಾಗಿರ್ತಕ್ಕಂಥ ನಾಗಪ್ರಸನ್ನ ಅವರಿದ್ದಂಥ ಏಕಸದಸ್ಯ ಪೀಠ ಈ ಆದೇಶವನ್ನು ನೀಡಿದೆ. ಕೋರ್ಟ್ನಲ್ಲಿ ಏನೆಲ್ಲ ಚರ್ಚೆಗಳಾಯಿತು ಅನ್ನೋದು ನೀವು ನೋಡಬೇಕು. Police station at 10:30 in Bellary the very next day. That is today, which is otherwise not possible. And also, my lord, they had not furnished us a copy with FIR. My lord, there is no reason for the respondent police to act in such militant haste, so as to, my lord, scuttle the sanctity of the attorney office. My lord, I take my lordship to the facts of the case. The petitioner happens to be a YouTuber. He has uploaded. Yes, my lord, he is a popular YouTuber. He has uploaded a program on Saujanya's murder, which received wide circulation. My lord, the respondent police on their own, without a complaint, registers an FIR arraying me under section 299 of BNS, which is offending religious sentiments. My lord, there is not a single word in the very program which essentially makes a comment, let amount a critical comment on any religion whatsoever. ಧರ್ಮಸ್ಥಳದ. Yes, my lord. Yes, my lord. The notice is issued to him from the Bellary police. You arrested him? No, just a notice to appear. Seriously? And he says, because My lord, they made a valiant effort. Great, sir. Oblige, my lord. ಕೋರ್ಟ್ನಲ್ಲಿ ನಡೆದಿದ್ದೇನು ಅನ್ನೋದ್ರ ವಿವರಣೆ ಕೂಡ ಕೊಡ್ತೀನಿ ನಾನು. ಯಾಕೆಂದರೆ ಅರ್ಜಿದಾರರ ಪರ ವಕೀಲರು ಹೇಳಿದ್ದು ಇಡೀ ವಿಡಿಯೋದಲ್ಲಿ ಯಾವುದೇ ಧರ್ಮದ ಧಾರ್ಮಿಕ ಭಾವನೆಗಳಿಗೆ ಧಕ್ಕೆಯಾಗುವಂಥ ಮಾತುಗಳನ್ನು ಆಡೇ ಇಲ್ಲ. ಆದರೂ ಕೂಡ FIR ಪ್ರತಿ ಇಲ್ಲದೆ ಕಚೇರಿಗೆ ತೆರಳಿ ವಿಚಾರಣೆಗೆ ಹಾಜರಾಗುವಂತೆ ಸೂಚನೆ ಕೂಡ ಕೊಟ್ಟಿದ್ದಾರೆ ಅಂತ ಹೇಳಿ ನ್ಯಾಯಪೀಠಕ್ಕೆ ವಿವರಣೆಯನ್ನು ಸಲ್ಲಿಸ್ತಾರೆ. ಆಗ ಅದೇ ನ್ಯಾಯಪೀಠ ನಾಗಪ್ರಸನ್ನ ಅವರಿದ್ದಂಥ ನ್ಯಾಯಪೀಠ ವಿಚಾರಣೆಗೆ ಹಾಜರಾಗುವಂತೆ ನೋಟಿಸ್ ಜೊತೆಗೆ FIR ಕೂಡ ಇರಬೇಕು. ಹೈಕೋರ್ಟ್ ಹಲವು ಪ್ರಕರಣಗಳಲ್ಲಿ ಇದನ್ನೇ ಆದೇಶ ಮಾಡಿದೆ. ಈ ಸಂಬಂಧ ಸರ್ಕ್ಯುಲರ್ ಕೂಡ ಹೊರಡಿಸಲಾಗಿದೆ. ಅಲ್ಲದೆ ದೂರು ಯಾರು ನೀಡಿದ್ದಾರೆಂಬುದು ಕೂಡ ಗೊತ್ತಿಲ್ಲ. ಆದರೂ ನೋಟಿಸ್ ನೀಡೋದಕ್ಕೆ ಹೇಗೆ ಸಾಧ್ಯ ಅಂತ ಪ್ರಶ್ನೆ ಮಾಡುತ್ತೆ. ಸ್ನೇಹಿತರೆ, ಸರ್ಕಾರಿ ವಕೀಲರು ಅರ್ಜಿದಾರನ ಬಂಧಿಸಿಲ್ಲ ಅಂತ ಹೇಳಿ ತಿಳಿಸ್ತಾರೆ. ಅದಕ್ಕೆ ಮತ್ತೆ ನಾಗಪ್ರಸನ್ನ ಅವರು ನೋಟಿಸ್ ಜಾರಿ ಮಾಡಿದ್ದು ಹಾಜರಾಗದಿದ್ದರೆ ಮುಂದಿನ ನಡೆಯೇ ಬಂಧನ ಆಗ್ತಾಯಿತ್ತು. ನಿಮ್ಮ ನೆಕ್ಸ್ಟ್ ಪ್ರೊಸೀಜರೇ ಅದಾಗ್ತಾಯಿತ್ತು. ನೋಟಿಸ್ ಜಾರಿ ಮಾಡಿದಾರ, ಹಾಜರಾಗದೇ ಇದ್ರೆ ನೀವು ಹೋಗಿ ಅರೆಸ್ಟ್ ಮಾಡ್ಕೊಂಬರ್ತಿದ್ರಿ. ನಿಯಮಗಳ ಪ್ರಕಾರ ನೋಟಿಸ್ ಜಾರಿ ಮಾಡದಿದ್ದಲ್ಲಿ ಹಾಜರಾಗಲಿಕ್ಕೆ ಅವಕಾಶವನ್ನೇ ನೀಡೋದಿಲ್ಲ ಅಂತ ಹೇಳಿ ರಿಯಾಕ್ಟ್ ಮಾಡುತ್ತೆ. ಇದು ಬಹಳ ಕಟ್ಟುನಿಟ್ಟಿನ ಕ್ರಮ. ನಾಗಪ್ರಸನ್ನ ಅವರು ಈ ಥರದೊಂದು ಜಡ್ಜ್ಮೆಂಟ್ ಆಗಿರ್ಬೋದು, ವಿಚಾರಣೆ ಸಂಬಂಧವಾಗಿ ಯಾವಾಗಲೂ ಕೂಡ ಈ ಥರದ ನಿರ್ಧಾರಗಳನ್ನು ತೆಗೆದುಕೊಳ್ತಾನೆ ಇರ್ತಾರೆ. Your intention is to arrest, but you are creating a ground for arrest that he has not appeared. That's all. ಬೇರೆ ಏನಿಲ್ಲ. reasonable time may be granted for him to appear, my lord. In the meanwhile, I will not permit him to appear at all unless you bring in the notice in accordance with law. Yes, ma'am. You asked Jagdish, what is the circular issued? Yes, my lord. If the, He has said that not to honor this notice. yes, not to honor the notice. I have said the notice he need not appear before you if it is not in compliance. Where is the question of arresting him? My lord, in this case, he is not arrested.
Huh? You're not arrested him, madam. You can't, sir. You can't even ask his appearance. Arrest is a far off thing. I will check. I have directed that the person to whom notice is issued need not honor the notice. If you don't know the law, have some coordination with the not ನೀವು ಅಂದ್ರೆ ನಿಮ್ಮ ತನಿಖಾಧಿಕಾರಿ. I think he needs to be tutored with what is the latest law. ಸ್ನೇಹಿತರೆ, ಆತ ಸಮರ್ಥನಲ್ಲ, ಹಣದ ಬಲ ಇಲ್ಲ, ಜೊತೆಗೆ ಈ ರೀತಿಯ ಕಾನೂನಾತ್ಮಕವಾಗೂ ಕೂಡ ಹೋರಾಡಲಿಕ್ಕೆ ಅಸಮರ್ಥ ಅಂತ ಅಂದುಬಿಟ್ರೆ ಯಾವ ರೀತಿಯಾಗಿ ನಮ್ಮ ಪೊಲೀಸ್ನವರಾಗಿರ್ಬೋದು, ನಮ್ಮ ಕಾನೂನಾಗಿರ್ಬೋದು, ಯಾವ ರೀತಿಯಾಗಿ ದುರ್ಬಳಕೆಯನ್ನು ಮಾಡ್ಕೊಳ್ತಾರೆ ಅನ್ನೋದಕ್ಕೆ ಇದು ಸ್ಪಷ್ಟ ಉದಾಹರಣೆ. ನೋಡಿ, ಯಾವುದೋ ಒಂದು ದೊಡ್ಡ ಶಕ್ತಿ ಕಾಣದ ತೆರೆಮರೆಯಿಂದ ಆ ವ್ಯಕ್ತಿಯನ್ನು ಮಟ್ಟ ಹಾಕಲಿಕ್ಕೆ ಅಥವಾ ಆ ವಿಡಿಯೋವನ್ನು ಡಿಲೀಟ್ ಮಾಡಲಿಕ್ಕೋ ಯಾವುದೋ ಒಂದು ರೀತಿಯಾದಂಥ ಕುತಂತ್ರವನ್ನು ಮಾಡಿರಬಹುದು ಅನ್ನೋದು ಇಲ್ಲಿ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಅದಕ್ಕೆ ಎಂ ನಾಗಪ್ರಸನ್ನ ಅವರು ಆರಂಭದಲ್ಲೇ ಅದನ್ನು ಪಾಯಿಂಟ್ಔಟ್ ಕೂಡ ಮಾಡಿದ್ರು. ಎಲ್ರಿಗೂ ಗೊತ್ತಿದೆ, ಬರೋಬ್ಬರಿ ಒಂದು 10 ಮಿಲಿಯನ್ ಅಂದರೆ ಬರೋಬ್ಬರಿ 1 ಕೋಟಿಗೂ ಅಧಿಕ ವೀಕ್ಷಣೆಯನ್ನು ಕಂಡು ಇಡೀ ಕರ್ನಾಟಕದ ಪ್ರತಿ ಗ್ರಾಮ, ನಾನು ಹೇಳ್ತಿಲ್ಲ ಬರೀ ನಮ್ಮ ದೇಶ ಮಾತ್ರವಲ್ಲ ವಿದೇಶಗಳಲ್ಲೂ ಕೂಡ ಸಂಚಲನವನ್ನು ಮೂಡಿಸಿರ್ತಕ್ಕಂತಹ ವಿಡಿಯೋ. ಸೌಜನ್ಯ ಕೇಸ್ ಅಂದರೆ ಯಾಕೆ ನಾವು ಹೋರಾಡಬೇಕು, ಯಾಕೆ ದನಿ ಎತ್ತಬೇಕು ಅಂದರೆ ಇದೇ ಕಾರಣಕ್ಕೆ. ನಮ್ಮೆಲ್ಲರ ಮನೆಯಲ್ಲೂ ಕೂಡ ಹೆಣ್ಮಕ್ಳು ಇರ್ತಾರೆ, ನಮ್ಮ ತಾಯಿ ಕೂಡ ಒಂದು ಹೆಣ್ಣು ಅನ್ನೋ ಕಾರಣಕ್ಕೆ ಮಾತ್ರವಲ್ಲದೆ, ನೋಡಿ ಎಷ್ಟು ಹಣ ಬಲ ಇದ್ದು ಬಿಟ್ಟರೆ ನಾವು ಪವರ್ ಇದ್ದೀವಿ ಅಂತ ಅಂದುಬಿಟ್ರೆ ಇಡೀ ಧರ್ಮಸ್ಥಳದಲ್ಲಿ ಒಂದು ಕೇಸನ್ನು ಈ ಮಟ್ಟಕ್ಕೆ ದಿಕ್ಕು ತಪ್ಪಿಸಲಿಕ್ಕೆ ಯಾರಿಂದ ಸಾಧ್ಯ ಅನ್ನೋ ಪ್ರಶ್ನೆಗಳು ಹೇಳ್ತವೆ. ಓಕೆ, ಇಲ್ಲಿವರೆಗೂ ಕೂಡ ಅನ್ಸಾಲ್ವ್ಡ್ ಆಗೇ ಉಳಿತಲ್ಲ, ಅದಕ್ಕೋಸ್ಕರ ಪ್ರಶ್ನೆ ಎತ್ತಬೇಕು. ಈ ಥರದ ಅನೇಕ ಪ್ರಕರಣಗಳು ನಡೀತಾನೆ ಇರುತ್ತೆ ಪ್ರತಿನಿತ್ಯ, ಅವನ್ನೆಲ್ಲವನ್ನು ಕೂಡ ನೀವು ಪ್ರಶ್ನೆ ಮಾಡ್ತೀರಾ ಅಂತ ಎಲ್ಲರೂ ಸಹಜವಾಗಿ ಒಂದು ಮಾತನ್ನು ಕೇಳ್ತಾರೆ. ನೀವು ಈ ವಿಷಯದಲ್ಲಿ ಮಾತ್ರ ಯಾಕೆ ಮೂಗು ತೋರಿಸ್ತೀರಿ ಅಂತ. ಈ ಕೇಸ್ನಲ್ಲಿ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ಸಾಕ್ಷ್ಯನಾಶವನ್ನು ಹೇಗೆ ಮಾಡಿದ್ದಾರೆ ಅಂತ, ಏನೆಲ್ಲ ಮಾಡಲಿಕ್ಕೆ ಸಾಧ್ಯವೋ. ಜೊತೆಗೆ ಒಂದು ವರ್ಗ, ನಾವು ಹೆಚ್ಚಾಗಿ ಪ್ರೀತಿಸುವ ಒಂದು ವರ್ಗ, ನಂಬತಕ್ಕಂಥ ಒಂದು ವರ್ಗ ಈ ಕೇಸನ್ನು ಇಲ್ಲಿ ಅವರೇ ಒಂದು ಹಣಬಲದಿಂದ, ತಮ್ಮ ನಾಮಬಲದಿಂದ, ಹೆಸರಿನ ಬಲದಿಂದ ಜನಪ್ರಿಯತೆಯನ್ನು ದುರುಪಯೋಗ ಮಾಡಿಸ್ಕೊಂಡಿದ್ದಾರೆ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇರೋದ್ರಿಂದಲೇ ಒಂದು ನಮ್ಮ ನಂಬಿಕೆಗಳು ಹುಸಿ ಆಗಬಾರ್ದು ಅನ್ನೋ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಹೋರಾಡ್ತಾ ಇರೋದು. ಅದಕ್ಕೆ ನಿಮ್ಮೆಲ್ಲರೂ ಕೂಡ ಬೆಂಬಲ ಬೇಕೇ ಬೇಕು ಅಂತ ನಾವು ಕೂಡ ಕಟ್ಟುಬದ್ಧ ಅದಕ್ಕೆ ಒಂದು ಪಣ ತೊಟ್ಟು ನಿಂತಿರೋದು. ಅದಕ್ಕೋಸ್ಕರವಾಗಿ ನಾವೆಲ್ಲರೂ ಕೂಡ ಹೋರಾಡ್ತಾ ಇರೋದು. ಸೊ ಹಾಗಾಗಿ ಎಲ್ಲರೂ ಕೈ ಜೋಡಿಸ್ಬೇಕು, ಈ ವಿಡಿಯೋ ಇನ್ನಷ್ಟು ಜನರನ್ನು ತಲುಪಬೇಕು, ಭಾಳಷ್ಟು ಜನ ಶೇರ್ ಮಾಡಬೇಕು, ಇದ್ರ ಪರವಾಗಿ ನಿಂತ್ಕೊಳ್ಬೇಕು ಅನ್ನೋದಕ್ಕೂ ನಾನು ಯಾಕೆ ಪದೇ ಪದೇ ಒತ್ತು ಹೇಳ್ತಾ ಇದ್ದೀನಿ ಅಂದರೆ ಅದೇ ಕಾರಣಕ್ಕೆ. The petitioner is before this court calling in question a notice issued under 35(3) of the BNSS directing the petitioner to appear before the investigating officer. The notice is completely contrary to the circular dated 31/12/2024 which is issued by the state government in pursuance to the order passed by this court. As much as